ಧರ್ಮಸ್ಥಳ ಫೈಲ್ಸ್ ಕೇಸ್ನಲ್ಲಿ ಸಿಕ್ತು ರೋಚಕ ಟ್ವಿಸ್ಟ್. ಮುಸುಕುದಾರಿಯ ವಿಚಾರಣೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಎರಡನೇ ದಿನ ಆ ಇಂಪಾರ್ಟೆಂಟ್ ಮಾಹಿತಿ ಬಿಚ್ಚಿಟ್ಟ ಅನಾಮಧೇಯ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿವೆ ಎನ್ನಲಾದ ನೂರಾರು ಅಸಹಜ ಸಾವು ಮತ್ತು ನಿಗೂಢ ಶವಗಳ ಪ್ರಕರಣಕ್ಕೆ ಇದೀಗ ಭರ್ಜರಿ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿತ್ತು. ಎಸ್ಐಟಿ ರಚನೆ ಬೆನ್ನಲ್ಲೇ ಮೊನ್ನೆ ಮಂಗಳೂರಿಗೆ ಆಗಮಿಸಿದ್ದ ಎಸ್ಐಟಿ ಅಧಿಕಾರಿಗಳಾದ ಡಿಐಜಿ ಅನುಚೇತ್ ಮತ್ತು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಡಿಜಿಪಿ ಕಚೇರಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಹಲವು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದ್ರು. ಬಳಿಕ ನಿನ್ನೆ ಮಂಗಳೂರಿನ ಕದ್ರಿಯ ಮಲ್ಲಿಕಟ್ಟುವಿನಲ್ಲಿರುವ ಐಬಿಎಲ್ನ ಎಸ್ಐಟಿ ಕಚೇರಿಗೆ ದೂರುದಾರ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಹೇಳಿಕೊಂಡಿದ್ದ ಅನಾಮಧೇಯ ವ್ಯಕ್ತಿಯನ್ನ ಕರೆಸಿಕೊಂಡು ವಿಚಾರಣೆ ನಡೆಸಿದ್ರು. ಸುಮಾರು 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿ ಮುಸುಕುದಾರಿ ವ್ಯಕ್ತಿಯಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು. ಇವತ್ತು ಎರಡನೇ ದಿನವೂ ಮುಸುಕುದಾರಿಯ ವಿಚಾರಣೆ ಮುಂದುವರೆದಿದ್ದು, ಎಸ್ಐಟಿ ಮುಖ್ಯಸ್ಥ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ದೂರುದಾರನ ವಿಚಾರಣೆ ನಡೆಯಿತು. ಈ ವೇಳೆ ಮುಸುಕುದಾರಿ ಆ ಮಹತ್ವದ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಎನ್ನಲಾಗಿದೆ. ಹೌದು, ನಿನ್ನೆ 8 ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಈ ವೇಳೆ ಧರ್ಮಸ್ಥಳದ ನಕ್ಷೆಯನ್ನ ತೋರಿಸಿಯೂ ಪ್ರಶ್ನೆಗಳನ್ನ ಕೇಳಿದ್ರು. ಎಲ್ಲಿ ಶವವನ್ನ ಹೂತಿದ್ದೀಯಾ ಅಂತ ಈ ನಕ್ಷೆಯಲ್ಲಿ ತೋರಿಸುವಂತ ಕೇಳಿದ್ದಾರೆ ಎನ್ನಲಾಗಿದೆ. ಆದ್ರೆ ಮುಸುಕುದಾರಿ ಮಾತ್ರ ಈ ನಕ್ಷೆಯನ್ನ ನೋಡಿ ಮೌನಕ್ಕೆ ಶರಣಾಗಿದ್ದ ಎನ್ನಲಾಗಿದೆ. ಸಮಾಧಿಗಳನ್ನ ಅಗೆಯುವ ವೇಳೆಯೇ ತಾನು ಜಾಗವನ್ನ ತೋರಿಸುವುದಾಗಿಯೂ ಮುಸುಕುದಾರಿ ಹೇಳಿದನಂತೆ. ಹೀಗಾಗಿ ಇವತ್ತು ಮತ್ತೆ ಈ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆಯನ್ನ ನಡೆಸಲಾಗಿದೆ. ಇವತ್ತು ಖುದ್ದು ಎಸ್ಐಟಿ ಮುಖ್ಯಸ್ಥರಾಗಿರುವ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾಂತಿ ಅವರೇ ವಿಚಾರಣೆಯನ್ನ ನಡೆಸಿದ್ರು. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಅಂದ್ರೆ ಬರೋಬ್ಬರಿ 7 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಈ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆ ನಡೆಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ವಿಚಾರಣೆ ವೇಳೆ ಪ್ರಣವ್ ಮೊಹಾಂತಿ ಅವರು ದೂರುದಾರ ಅನಾಮಧೇಯ ವ್ಯಕ್ತಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನಲಾಗಿದೆ. ಮುಖ್ಯವಾಗಿ ತಲೆಬುರುಡೆ ಮತ್ತು ಸಮಾಧಿಯ ಜಾಗವನ್ನ ಆಧಾರವನ್ನಾಗಿ ಇಟ್ಟುಕೊಂಡು ಇವತ್ತು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಈ ವೇಳೆ ಬೇರೆ ಸಾಕ್ಷಿಗಳ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ನಿನಗೆ ಇಲ್ಲಿ ಶವಗಳನ್ನ ಹೂಳೋದಕ್ಕೆ ಹೇಳಿದ್ಯಾರು, ಅವರನ್ನ ನೀನು ಗುರುತು ಹಿಡಿಯಬಹುದಾ ಅಂತಲೂ ಪ್ರಶ್ನಿಸಿದ್ದಾರೆ. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರುವ ಅನಾಮಧೇಯ ವ್ಯಕ್ತಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಬಾಯಿ ಬಿಟ್ಟಿದ್ದಾನೆ ಎನ್ನಲಾಗಿದೆ. ನೀನು ಶವಗಳನ್ನಷ್ಟೇ ಹೂತು ಹಾಕಿದ್ದೀಯಾ ಅಂತ ಹೇಳ್ತಿದ್ದೀಯಾ? ಹಾಗಿದ್ಮೇಲೆ ಆರೋಪಿಗಳು ಇಂಥವರೇ ಅಂತ ಹೇಳಲು ನಿನ್ನ ಬಳಿ ಸಾಕ್ಷಿಗಳಿವೆಯಾ? ನೀನು ನೀನಾಗೆ ಬಂದು ಹೇಳಿಕೆಯನ್ನು ನೀಡಲು ಸಾಧ್ಯವಿಲ್ಲ. ನಿನ್ನನ್ನು ಯಾರೋ ಹುಡುಕಿಕೊಂಡು ಬಂದಿರಬೇಕಲ್ವಾ? ಬುರುಡೆಯನ್ನ ಹೊರತೆಗೆಯುವಾಗ ವಿಡಿಯೋ ಮಾಡಿದ್ಯಾರು ಅಂತೆಲ್ಲ 10 ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಈ ನಿಗೂಢ ವ್ಯಕ್ತಿಗೆ ಕೇಳಿದ್ದಾರಂತೆ. ನಿನ್ನೆ ಈ ಅನಾಮಧೇಯ ವ್ಯಕ್ತಿಯನ್ನ ಒಂಟಿಯಾಗಿ ಕೂರಿಸಿಕೊಂಡು ವಿಚಾರಣೆ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಇಂದು ವಕೀಲರ ಸಮ್ಮುಖದಲ್ಲಿಯೇ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಕೊನೆಯಲ್ಲಿ ಸಮಾಧಿಯ ಜಾಗ ಮತ್ತು ಆರೋಪಿಗಳ ಬಗ್ಗೆಯೂ ಈ ಅನಾಮಧೇಯ ವ್ಯಕ್ತಿ ಒಂದಿಷ್ಟು ಮಾಹಿತಿಗಳನ್ನ ನೀಡಿದ್ದು, ಈತನ ಸಂಪೂರ್ಣ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ತಮಗೆ ಬೇಕಾದ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೇಗನೆ ವಿಚಾರಣೆಯನ್ನ ಮುಗಿಸಿ ದೂರುದಾರನನ್ನ ಬಿಟ್ಟು ಕಳುಹಿಸಿದ್ದಾರೆ. ಜೊತೆಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಮತ್ತು ಅನುಚೇತ್ ಕೂಡ ಎಸ್ಐಟಿ ಕಚೇರಿಯಿಂದ ನಿರ್ಗಮಿಸಿದ್ದಾರೆ.
ಇವತ್ತಿನ ವಿಚಾರಣೆಯಲ್ಲಿ ಧರ್ಮಸ್ಥಳ ಫೈರ್ಸ್ ಕೇಸ್ನಲ್ಲಿ ಒಂದಿಷ್ಟು ರೋಚಕ ಟ್ವಿಸ್ಟ್ ಸಿಕ್ಕಿದ್ದು, ಎಸ್ಐಟಿ ಅಧಿಕಾರಿಗಳು ನಾಳೆಯೇ ಸಮಾಧಿ ಜಾಗವನ್ನು ಅಗೆಯಲು ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.